ಸೆಟ್ ಬ್ಯಾಕ್ ಬಿಡದೆ ಒಂದೆರಡು ಅಡಿ ಒತ್ತುವರಿ ಮಾಡಿಕೊಂಡು ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಶಾಖಾ ಮಠ ನಿರ್ಮಾಣ ಮಾಡಿದ್ರು. ಒತ್ತುವರಿ ಸಂಬಂಧ ಹೈಕೋರ್ಟ್ ಆದೇಶದಂತೆ ತೆರವು ಮಾಡುವುದಕ್ಕೂ ಕೂಡ ಅಧಿಕಾರಿಗಳು ಮುಂದಾದರು. ಬಟ್ ಈಗ ಅದೇ ಪಾಲಿಕೆಯಿಂದ ನಗರದ ನಡು ರಸ್ತೆಯಲ್ಲಿ ಸ್ವಾಗತ ಕಮಾನ್ ಒಂದು ನಿರ್ಮಾಣ ಆಗಿದೆ. ಈ ಎಡವಟ್ಟಿಗೆ ಏನಂತೀರಾ ಅಂತ ಜನ ಪ್ರಶ್ನೆ ಕೇಳುವುದರ ಮೂಲಕ ತರಾಟೆನ ತೆಗೆದುಕೊಳ್ತಾ ಇದ್ದಾರೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಲೈಸೆನ್ಸ್ ಪಡೆಯದೆ ರಸ್ತೆಯಲ್ಲೇ ಸ್ವಾಗತ ಕಮಾನ್. ಕಣ್ಮುಚ್ಚಿ ಕುಳಿತ ಪಾಲಿಕೆ ವಿರುದ್ಧ ವ್ಯಾಪಕ ಆಕ್ರೋಶ. ಬಸ್ ಸ್ಟ್ಯಾಂಡ್ಗೆ ಹೋಗಲು ಜನರ ಹರಸಾಹಸ. ಕಲಬುರಗಿ ನಗರದ ಸಂತ್ರಸವಾಡಿ ಬಳಿ ಕಳೆದ 7-8 ತಿಂಗಳಿಂದ ಮಹಾನಗರ ಪಾಲಿಕೆಯಿಂದ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಈ ಕಟ್ಟಡ ನಿರ್ಮಾಣವಾಗ್ತಿದೆ. ಕಟ್ಟಡ ನಿರ್ಮಾಣವಾಗ್ತಿದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಯಾರೂ ಕೂಡ ಅದನ್ನ ಪ್ರಶ್ನಿಸುವ ಗೋಜಿಗೆ ಹೋಗಿಲ್ಲ. ಜೊತೆಗೆ ಅದನ್ನ ಯಾರು ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದನ್ನ ವಿಚಾರಿಸೋದಕ್ಕೂ ಮುಂದಾಗಿಲ್ಲ. ಇನ್ನು ಈ ಅನಧಿಕೃತ ಸ್ವಾಗತ ಕಮಾನ್ನಿಂದ ಜನರಿಗೆ ತೊಂದರೆಯಾಗ್ತಿದೆ ಅಂತ ಸ್ಥಳೀಯರು ದೂರು ಕೊಟ್ಟರು ಕೂಡ ಪಾಲಿಕೆ ಅಧಿಕಾರಿಗಳು ಬೇಜವಾಬ್ದಾರಿ ವರ್ತನೆ ತೋರುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇವತ್ತಿನ ದಿವಸ ಏನು ಸಂತ್ರಸವಾಡಿ ಹೋಗೋ ಮಾರ್ಗ ಉತ್ತರ ಮತಕ್ಷೇತ್ರದ ಏನು ಶಾಸಕರದಾರ ದುಡ್ಡು ಕೊಟ್ಟು ಆ ಒಂದು ಕಮಾನ್ ನಿರ್ಮಾಣ ಮಾಡ್ಲತ್ತಾರ. ಆ ಕಮಾನ್ ಯಾವ ರೀತಿಯಪ್ಪ ಅಂದ್ರೆ ಒಂದೇ ಧರ್ಮಕ್ಕೆ ಸೀಮಿತ ಎಂಬ ರೀತಿಯಲ್ಲಿ ಒಂದು ಕಮಾನ್ ನಿರ್ಮಾಣ ಮಾಡ್ಲತ್ತಾರ. ಕಲಬುರಗಿಯಲ್ಲಿ ಒಂದು ಸಣ್ಣ ಯಾವ್ದಾದ್ರು ಜಯಂತಿ ಇದ್ರ ಏನಿದ್ರು ಒಂದು ಬ್ಯಾನರ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಪರ್ಮಿಷನ್ ಬೇಕಂತಾರೆ. ಅದು ಇವತ್ತಿನ ದಿವಸ ಆಯುಕ್ತರು ಮಹಾನಗರ ಪಾಲಿಕೆ ಆಯುಕ್ತರು ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿಯ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ಲತ್ತಾರ. ಹಾಗೂ ಸುಮಾರು ಒಂದು 25-30 ಲಕ್ಷ ವೆಚ್ಚದಲ್ಲಿ ದೊಡ್ಡ ಕಮಾನ ನಿರ್ಮಾಣ ಆಗ್ತದೆ. 1 ವರ್ಷ ಹಿಡಿದಾಯ್ತು. ಹೋಗ ಬರ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಯಾವುದೇ ಅನುಮತಿ ಇರಲಾರ್ದೇ ಇವತ್ತು ಅಕ್ರಮವಾಗಿ ಒಂದು ಕಮಾನ್ ನಿರ್ಮಾಣ ಮಾಡ್ಲತ್ತಾರ. ಅತಿ ಶೀಘ್ರದಲ್ಲಿ ಅದನ್ನು ತೆರವುಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಗೆ ಮುತ್ತಿ ಹಾಕುವ ಒಂದು ಕೆಲಸ ಮಾಡ್ತೀವಿ. ಇನ್ನು ಪಾಲಿಕೆಯಿಂದ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ನಿರ್ಮಾಣವಾದ ಈ ಸ್ವಾಗತ ಕಮಾನ್ನಿಂದ ಬಸ್ ಸಂಚಾರಕ್ಕೂ ತೊಂದರೆಯಾಗ್ತಿದೆ. ಸ್ವಾಗತ ಕಮಾನ್ ಪಕ್ಕದಲ್ಲೇ ನಗರ ಸಾರಿಗೆ ಬಸ್ ನಿಲ್ದಾಣ ಇದೆ. ಬಸ್ಗಳು ಈ ಕಮಾನ್ನಿಂದ ಟರ್ನ್ ತೆಗೆದುಕೊಂಡು ಒಳಗಡೆ ಹೋಗೋದಕ್ಕೆ ಸಮಸ್ಯೆ ಆಗ್ತಿದೆ. ಅಲ್ಲದೆ ಕಮಾನ್ ಕೂಡ ಚರಂಡಿ ಮೇಲೆ ನಿರ್ಮಾಣವಾದ ಹಿನ್ನೆಲೆ ಜನರಿಗೆ ತೊಂದರೆಯಾಗ್ತಿದೆ. ಇಷ್ಟೆಲ್ಲಾ ತೊಂದರೆಗಳು ಜನರಿಗೆ ಆಗ್ತಿದ್ರು ಪಾಲಿಕೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಂಡಿಲ್ಲ. ಆದ್ರೆ ಇದರ ಮಧ್ಯದಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಒತ್ತುವರಿ ಮಾಡಿಕೊಂಡು ಶಾಖಾ ಮಠ ನಿರ್ಮಾಣ ಮಾಡಿದ್ದಾರೆ ಅಂತ ಮಠ ತೆರವು ಮಾಡುವ ಅಧಿಕಾರಿಗಳಿಗೆ ಇದು ಕಾಣ್ತಿಲ್ವಾ ಅನ್ನೋ ಪ್ರಶ್ನೆಯನ್ನು ಜನರು ಮಾಡ್ತಿದ್ದಾರೆ. ದ್ವಾರ ಅಂತ ಮಾಡ್ತಾ ಇದ್ದಾರೆ ಕಮಾನು. ಊರದ ಅಗಸಿ ತರ ಒಂದು ಕಮಾನ್ ಮಾಡಿದ್ದಾರೆ. ಉತ್ತರ ಭಾಗ ದಕ್ಷಿಣ ಭಾಗ ಅಂತ 2 ಇದೆ. ಅಲ್ಲಿಂದ ಮಾಡಿದ್ದಾರೆ ಉತ್ತರಕ್ಕೆ ಎಂಟ್ರೆನ್ಸ್ ಅಂತೇಳಿ. ಆದರೆ ಅದು ಯಾರು ನಮ್ಮ ಪರ್ಮಿಷನ್ ತೊಗೊಂಡಿಲ್ಲ, ನಾವು ಕೊಟ್ಟಿಲ್ಲ. ಅದು ಕೆಲಸ ರೋಕ್ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ವಿ, ರೋಕ್ ಆಗಿದೆ. ಅನುದಾನ ಪಾಲಿಕೆ ಎಂದಿಲ್ಲ. ಅದಕ್ಕೆ ಯಾವುದು ಕಾಮಗಾರಿ ನಿಂತಿದೆಯಾ? ಈಗ ಅದು ನಿಂದಿರಿಸಿದೆ ಕಾಮಗಾರಿ. ಅದೇನೇ ಆಗ್ಲಿ, ಅಕ್ರಮ ಕಟ್ಟಡಗಳ ವಿರುದ್ಧ ಸಮರ ಸಾರಿದ ಪಾಲಿಕೆ ಅಧಿಕಾರಿಗಳು ಕೇವಲ ಒಂದು ಕಟ್ಟಡವನ್ನ ತೆರವು ಮಾಡೋದಕ್ಕೆ ಸೀಮಿತವಾದ್ರ ಅನ್ನೋ ಅನುಮಾನ ಮೂಡಿದೆ. ಇದೆಲ್ಲವನ್ನು ನೋಡ್ತಿದ್ರೆ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಶಾಖಾ ಮಠ ರಾಜಕೀಯ ಪ್ರೇರಿತವಾಗಿ ತೆರವು ಮಾಡಿರೋದಂತೂ ಸ್ಪಷ್ಟವಾಗಿದೆ. ಪ್ರಕಾಶ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.